ಅವ್ರು ವಾದ ಮಾಡ್ತಾರೆ. ಆದ್ರೆ ಅವರ ವಾದಕ್ಕೆ ನಮ್ಮ ಸಿ ಸುರೇಶ್ ಅವರ ವಾದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆ ಕೊಡುವುದಿಲ್ಲ. ಕೊಡಲಾರ್ದ ಕೊನೆಗೆ ಹೇಳ್ತದೆ ಏನಪ್ಪ, ವಿಕ್ರಮನಾಥ್ ನಮ್ಮ ನ್ಯಾಯಮೂರ್ತಿಯವರು ಏನಂದ್ರೆ ಮೈಸೂರು ದಸರಾ ಖಾಸಗಿ ಕಾರ್ಯಕ್ರಮವೂ ಅಲ್ಲ, ನಿಮ್ಮ ಮನೆ ಕಾರ್ಯಕ್ರಮ ಯಾವುದೇ ಇದ್ರೆ ನಾವು ಹೇಳ್ಬೋದಿತ್ತೇನೋ ಅದಲ್ಲ, ಇದನ್ನು ಆಯೋಜಿಸುತ್ತಿರುವುದು ರಾಜ್ಯ ಸರ್ಕಾರ ಮಾಡಲಿಕ್ಕತ್ತದ. ಜೊತೆಗೆ ರಾಜ್ಯ ಸರ್ಕಾರವು ಎ ಬಿ ಮತ್ತು ಸಿ ನಡುವೆ ತಾರತಮ್ಯ ಮಾಡೋದು ಹೇಗೆ ಸಾಧ್ಯ? ಎ ಬಿ ಸಿ ನಡುವೆ ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇದನ್ನು ರಿಜೆಕ್ಟ್ ಮಾಡಿದ ಒಬ್ರಿಗೊಂದೊಬ್ರಿಗೆ ಮಾಡಲಿಕ್ಕಾದ್ರೂ ಸಂವಿಧಾನದಲ್ಲಿ ಬರ್ತದಪ್ಪ ಅಂತ ಸ್ಪಷ್ಟವಾಗಿ ಅವರ ಅರ್ಜಿಯನ್ನು ಕಿತ್ತಾಕಿ ಬಿಟ್ಟಿದ್ದಾರೆ. ಇನ್ನು ಸಾಂಗವಾಗಿ ನಮ್ಮ ಭಾನು ಮುಸ್ತಕ್ ಅವರು ಈ ಉದ್ಘಾಟನೆ ಮಾಡುವಂಥ ಎಲ್ಲ ಅವಕಾಶಗಳು ಅವ್ರಿಗೆ ಒದಗಿ ಬಂದಿದ್ದಾವೆ. ಮತ್ತು ಸರ್ಕಾರವು ಸಹಿತ ಈ ದಿಶೆಯಲ್ಲೇ ಒಂದು ಏನಪ್ಪ ಅಂದ್ರೆ ಕೊನೆಯವರೆಗೂ ಕಟಿಬದ್ಧವಾಗಿದ್ದುಕೊಂಡು ಭಾನು ಮುಸ್ತಕರ ಬೆನ್ನಿಗೆ ನಿಂತು ಅವ್ರಗಳಿಂದ ಉದ್ಘಾಟನೆ ಮಾಡಿಸೋ ಹಾದಿಯಲ್ಲಿ ಅದ ಅಂತ ಹೇಳ್ತಾ, ಜೊತೆಗೆ ಸಿದ್ದರಾಮಯ್ಯನವರ ಈ ಒಂದು ವಿಷಯದಲ್ಲಿ ತಮ್ಮನ್ನು ತಾವು ಹೊರಗೆ ಹಚ್ಕೊಂಡು ಈ ಒಂದು ಕೆಲಸ ಮಾಡಿದ್ದು ಮಾತ್ರ ಗಮನಾರ್ಹದ. ಯಾಕಂದ್ರೆ ಅಲ್ಲಿ ಸುಲಭ ಇರಲಿಲ್ಲ, ಧರ್ಮದ ನೆಲೆಗಟ್ಟಲ್ಲಿ ಹೇಗಾದ್ರು ತಪ್ಪಿಸ್ಬೇಕಂತಿದ್ದು, ಬಟ್ ಸಂವಿಧಾನ ಅದಕ್ಕೆ ಅವಕಾಶ ಕೊಡಲಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟು ಸರಿಯಾದ ಡಿಸಿಷನ್ ಕೊಟ್ಟದ. ಅದ್ರ ಮೇಲೆ ನಮ್ಮ ಸಿದ್ದರಾಮಯ್ಯರು ಸಹಿತ ಈ ಒಂದು ವಿಷಯದಲ್ಲಿ ಯಾವುದೇ ಒಂದು ಆಮಿಷಕ್ಕೊಳಗಾಗದ ಸ್ಪಷ್ಟವಾಗಿ ಭಾನು ಮುಸ್ತಾಕರಿಗೆ ಉದ್ಘಾಟನೆ ಅವಕಾಶ ಕೊಟ್ಟ ಒಂದು ಹೊಸ ಮನ್ವಂತರಕ್ಕೆ ದಾರಿ ಮಾಡಿದರು ಅಂತ ಹೇಳ್ತಾ, ಇನ್ನು ಉಳಿದ ಅರ್ಜಿದಾರರು ಎಲ್ಲರೂ ಈ ವಿಷಯದಲ್ಲಿ ಚರ್ಚೆ ಮಾಡೋಕ್ಕಿದ್ರು ದಸರಾ ಚೆನ್ನಾಗಿ ಆಚರಿಸಲಿ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ಇದನ್ನು ಭಾಳ ಚರ್ಚೆ ಮಾಡಿದ್ರೆ ಏನು ಅರ್ಥ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟದ, ಏನು ಶುರು ಮಾಡೋದು ಅಷ್ಟು ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥ ಚಿತ್ರನಂಬಿದು ಸತ್ಯದ ಕೈಗಳಲ್ಲಿ ವಂದನೆಗಳು.